ನಾನು ಅಧಿಕೃತವಾದ ಇವತ್ತು ಮಾತಾಡಲೇಬೇಕಾಗಿರುವಂಥ ಸಂಗತಿ ಕುರಿತಂತೆ ಬರ್ತೀನಿ. ನಾರ್ತ್ ಈಸ್ಟನ್ನ ಬಹಳ ಕಾಲ ಅಥವಾ ನಾರ್ತ್ ಈಸ್ಟ್ ಅಂತ ಕರೆಯೋದಾದ್ರೆ ಇಡೀ ನಾರ್ತ್ ಈಸ್ಟನ್ನು ಹೇಳಲಿಕ್ಕಾಗಲ್ಲ. ಮಣಿಪುರ ಮತ್ತು ತ್ರಿಪುರ ಸುದೀರ್ಘ ಕಾಲ ಎರಡು ಸಾಮ್ರಾಜ್ಯಗಳೇ ಆಳಿದ್ದರಿಂದ ಅದನ್ನು ಬಿಟ್ಕೊಂಡು ನಾವು ಯೋಚನೆ ಮಾಡ್ಲಿಕ್ಕಾದರೂ ಕೂಡ ನಾವು ವರ್ಮನ್ ಪರಂಪರೆ ಅಲ್ಲಿ ಆಳ್ವಿಕೆ ನಡೆಸಿದೆ. ವರ್ಮನ್ ಪರಂಪರೆಯಲ್ಲಿ ಪುಷ್ಯವರ್ಮನಿಂದ ಅವಂತಿವರ್ಮನವರೆಗೆ ಸುದೀರ್ಘ ಕಾಲ 300-350 ವರ್ಷಗಳ ಕಾಲ ಅವರು ಆಳ್ವಿಕೆ ನಡೆಸಿದ್ರು. ಕಾಮನ್ ಎರಾ 1200ರ ನಂತರ ಸುಮಾರು 600 ವರ್ಷಗಳ ಕಾಲ ಅಸ್ಸಾಂ ಅಂದರೆ ಅಖಂಡವಾಗಿರುವಂಥ ಅಸ್ಸಾಂನ ಆಳಿದ್ದು ಅಹೋಮ್ ವಂಶ. ಅಸ್ಸಾಂ ಅನ್ನೋ ಪದ ಯಾಕೆ ಬಂತು ಅಂತ ಕೇಳಿದರೆ ಅಸ್ಸಾಮ ಅಂತ ಅದಕ್ಕೆ ಸಮನಾಗಿರುವಂಥ ಪ್ರದೇಶ ಮತ್ತೊಂದಿಲ್ಲ ಅಂತ. ಡೆಫಿನೆಟ್ಲಿ ಹೌದು. ನಾನು ಯಾಕೆ ಅಂತ ನಿಮ್ಗೆ ಹೇಳ್ತೀನಿ. ಅಸ್ಸಾಂನ ವೈಶಿಷ್ಟ್ಯ ಏನು ಅಂತಂದ್ರೆ ಇಡೀ ರಾಷ್ಟ್ರವನ್ನ ಮೊಘಲರು ತಮ್ಮ ತೆಕ್ಕೆಗೆ ತೆಗೆದುಕೊಂಡ್ರಲ್ಲ, ಇಡೀ ರಾಷ್ಟ್ರವನ್ನ ದೆಹಲಿಯ ಸುಲ್ತಾನರು, ದೆಹಲಿಯನ್ನ ಆಳ್ವಿಕೆ ಯಾರು ಮಾಡ್ತಿದ್ರು ಅವರು ಇಡೀ ರಾಷ್ಟ್ರ ನಮ್ದು ಅಂತ ಹೇಳ್ತಿದ್ರು. ದಿಲ್ಲೀಶ್ವರೋವಾ ಜಗದೀಶ್ವರೋವಾ ಅಂತ ಹೇಳುವಂತ ಕಾಲಘಟ್ಟ ಇತ್ತು. ಆದರೆ ಆ ಮೊಘಲರಿಗಾಗ್ಲಿ ದೆಹಲಿಯ ಸುಲ್ತಾನರಿಗಾಗ್ಲಿ ಅಸ್ಸಾಂನ ಗೆಲ್ಲಿಕ್ ಮಾತ್ರ ಯಾವತ್ತೂ ಸಾಧ್ಯವಾಗಿಲ್ಲ. ಅಸ್ಸಾಂನ ಜನ ಅಥವಾ ಇಡೀ ನಾರ್ತ್ ಈಸ್ಟ್ನ ಜನರ ಸ್ವಾಭಿಮಾನ ಅಂತದ್ದು, ಅದು ಬಹಳ ವಿಶೇಷವಾಗಿರುವಂಥದ್ದು ಅಂತ. ಈ ಅಸ್ಸಾಂನ ಭಾಗ ಅಥವಾ ಅಹೋಮ್ ವಂಶಸ್ಥರಲ್ಲಿದ್ದಂಥ ಜಯಧ್ವಜ ಅವನ ಕಾಲಕ್ಕೆ ಮೊಘಲರ ಆಕ್ರಮಣ ನಡೆದಿತ್ತು. ಮೊಘಲರ ಒಬ್ಬ ಜನರಲ್ ಆಗಿದ್ದಂಥ ಮೀರ್ ಜುಮ್ಲಾ, 2ನೇ ಮೀರ್ ಜುಮ್ಲಾ ಅವನ ಆಕ್ರಮಣ ಮಾಡ್ತಾನೆ. ಆಕ್ರಮಣ ಮಾಡಿ ಜಯಧ್ವಜನ ಮೇಲೆ ಏರಿ ಹೋಗ್ತಾನೆ. ಅವತ್ತೆಲ್ಲ ಮೊಘಲರ ಸೇನೆ ಅಂತಂದ್ರೆ ಹೇಗಿತ್ತು ಅಂತಂದ್ರೆ ಅದು 1000-2000 ಅಲ್ಲ, ಅದು ಲಕ್ಷಗಳ ಲೆಕ್ಕದಲ್ಲಿ ಹೋಗ್ತಿದ್ದಂಥ ಸೇನೆ, ದೊಡ್ಡ ಸೇನೆ ಬಂದು ಅಹೋಮ್ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿತ್ತು. ಆದರೆ ಅಹೋಮ್ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿದ ನಂತರ ಅಫ್ಕೋರ್ಸ್ ಜಯಧ್ವಜ ತಲೆಮರೆಸ್ಕೊಳ್ಬೇಕಾಗಿ ಬಂತು ಅಥವಾ ರಣರಂಗದಿಂದ ಹಿಮ್ಮೆಟ್ಟಬೇಕಾಗಿ ಬಂತು. ಯಾಕೆಂದ್ರೆ ದೊಡ್ಡ ಸೇನೆ, ಸಾಗರ ಅದು. ಆದರೆ ಹಿಮ್ಮೆಟ್ಟಿದ್ರು ಕೂಡ ಇವರು ಸೋಲಿಲ್ಲ. ಯಾಕೆ ಅಂದರೆ ನೀವು ಆ ಗುಡ್ಡಗಾಡು ಪ್ರದೇಶದಲ್ಲಿ ಹೋರಾಟ ನೇರವಾಗಿ ಮಾಡಬೇಕು ಅಂತಿಲ್ಲ. ಗುಡ್ಡಗಳ ಹಿಂದೆ ಮುಚ್ಚಿಟ್ಕೊಂಡವನು ನಡೆಸುವಂಥ ಗೆರಿಲ್ಲಾ ಮಾದರಿಯ ಹೋರಾಟ ಎಷ್ಟು ತಬ್ಬಿಪ್ಪುಗೊಳಿಸಬಹುದು ಅಂತಂದ್ರೆ ಈ ಪರಿ ಬಂದಿದ್ದಂಥ ದೊಡ್ಡ ಸೇನೆ ಸುದೀರ್ಘವಾಗಿ ಕದನ ನಡೆಸಿದಾಗಲೂ ಕೂಡ ಅಹೋಮ್ ಸಾಮ್ರಾಜ್ಯವನ್ನ ಸೋಲಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಕೊನೆಗೆ ಆ ಮೀರ್ ಜುಮ್ಲಾ ತಾನು ಸಂಧಾನ ಮಾಡಿಕೊಳ್ಬೇಕಾದಂತ ಅನಿವಾರ್ಯ ಪರಿಸ್ಥಿತಿಗೆ ಬಂದ. ದೊಡ್ಡ ದೊಡ್ಡ ರಾಜರನ್ನೆಲ್ಲ ಗೆದ್ದಿದ್ದಂಥ ಇವರುಗಳಿಗೆ ಒಂದು ಸಣ್ಣ ಅಹೋಮ್ ಸಾಮ್ರಾಜ್ಯವನ್ನ ಗೆಲ್ಲಿಕ್ಕೆ ಸಾಧ್ಯವಾಗದೆ ಹೋದಾಗ ಅವಮಾನ ಇದೆಯಲ್ಲ, ಅನ್ಇಮ್ಯಾಜಿನಬಲ್ ಅದು. ಈ ಮೀರ್ ಜುಮ್ಲಾ ಜೊತೆಗೆ ಬಂದಿದ್ದ ಶಿಹಾಬುದ್ದೀನ್ ತಲೀಶ್ ಅವನು ಫತಿಯಾಯಿ ಇಬ್ರಿಯಾ ಅನ್ನುವಂಥ ಒಂದು ಕೃತಿಯಲ್ಲಿ ಹೇಳ್ತಾನೆ, ದೆಹಲಿಯ ಇತಿಹಾಸದಲ್ಲಿಯೇ ಇಂಥದ್ದೊಂದು ಘಟನೆ ಯಾವತ್ತೂ ನಡೆದಿರಲಿಲ್ಲ, ಹಂಗಾಗೋಯ್ತು. ಈ ಏನು ಸಂಧಾನ ಅಹೋಮ್ ಸಾಮ್ರಾಜ್ಯಕ್ಕೂ ತೀರಾ ಸುಂದರವಾಗಿರುವಂಥದ್ದು ಅಥವಾ ಖುಷಿ ಕೊಡುವಂಥದ್ದೇನೂ ಆಗಿರಲಿಲ್ಲ. ಅವರು ಸಾಕಷ್ಟು ಕಳ್ಕೊಂಡ್ರು. ಗೌಹಾಟಿಗೆವರೆಗೂ ಕೂಡ ಮೊಘಲರ ಸೇನೆ ಬಂದು ನಿಂತ್ಕೊಂಡ್ಬಿಟ್ಟಿತ್ತು. ಆದರೆ ಈ ಎಲ್ಲ ಹೋರಾಟದಲ್ಲೂ ಕೂಡ ಒಬ್ಬ ವ್ಯಕ್ತಿಯನ್ನ, ಇದನ್ನು ನೀವು ಸ್ವಾತಂತ್ರ್ಯ ಹೋರಾಟದ ಒಂದು ಪ್ರಮುಖವಾದ ಘಟ್ಟ ಅಂತ ಭಾವಿಸೋದಾದ್ರೆ ಒಬ್ಬ ವ್ಯಕ್ತಿಯನ್ನ ನಾವು ಮರೆಯುವಂತೆಯೇ ಇಲ್ಲ, ಲಾಚಿತ್ ಬರ್ಫುಖಾನ್ ಅಂತ. ಲಾಚಿತ್ ಬರ್ಫುಖಾನ್ ಆತ ಈ ಜಯಧ್ವಜನ ಅಂಗರಕ್ಷಕನಾಗಿ ಇದ್ದವನು. ಅದನ್ನ ಆಪ್ತಪಡೆಯ ಸೈನಿಕ, ಅವರು ತಮ್ಮ ಭಾಷೆಯಲ್ಲಿ ಸೋಲ್ಧರ್ ಬರುವಾ ಅಂತ ಕರೀತಾರೆ. ಆ ಸೋಲ್ಧರ್ ಬರುವಾ ಅನ್ನೋದು ಒಂದು ಪಟ್ಟ, ಅದು ಒಂದು ಪದವಿ. ಅದು ಅವನ ಆಪ್ತ. ನಾವು ಸೆಕ್ಯೂರಿಟಿ ಕೊಡ್ತೀವಲ್ಲ, Z+ ಸೆಕ್ಯೂರಿಟಿ, Y+ ಸೆಕ್ಯೂರಿಟಿ ಅಂತ ಹೆಂಗೆ ಕೊಡ್ತೀವೋ ಆ ಥರದ ಸೆಕ್ಯೂರಿಟಿಯ ಒಂದು ಪಾರ್ಟ್ ಆಗಿದ್ದವನು, ಜಯಧ್ವಜನ ಆಪ್ತನಾಗಿದ್ದವನು. ಆದರೆ ಜಯಧ್ವಜನಿಗೆ ಇವನ ಸಾಮರ್ಥ್ಯವನ್ನು ನೋಡಿ, ಏನು ಪ್ರಬಲವಾಗಿರುವಂಥ ಹೋರಾಟಗಾರ ಇವನು ಅಂತ ನೋಡಿ ಅವನನ್ನು ಮುಂದೆ ಅಶ್ವದಳಕ್ಕೆ ಮುಖ್ಯಸ್ಥನನ್ನಾಗಿ ಮಾಡಲಾಯಿತು. ಅವನೀಗ ಸೋಲ್ಧರ್ ಬರುವಾದಿಂದ ಘೋಡಾ ಬರುವಾ ಆಗಿ ಒಂದು ಮೇಲ್ಪಂಕ್ತಿಯನ್ನು ಪಡ್ಕೊಂಡಿದ್ದ. ಅದಾದ ಮೇಲೆ ಮುಂದೆ ಅವನಿಗೆ ಸಿಮುಲ್ಧರ್ ಕೋಟೆಯ ಜವಾಬ್ದಾರಿಯನ್ನು ಕೊಡಲಾಯಿತು. ಅಲ್ಲಿಂದ ಮುಂದೆ ಬರ್ಫುಖಾನ್ ಅನ್ನುವಂಥ ಪದವಿಯನ್ನು ಕೊಡಲಾಯಿತು ಅವನಿಗೆ. ಬರ್ಫುಖಾನ್ ಅನ್ನೋದು ಅವನ ಪದವಿ, ಲಾಚಿತ್ ಅನ್ನೋದು ಹೆಸರು, ಬರ್ಫುಖಾನ್ ಅನ್ನೋದು ಒಂದು ಪದವಿ. ಈ ಬರ್ಫುಖಾನ್ ಅಂತಂದ್ರೆ ಏನಂದ್ರೆ ಇಡೀ ಸಾಮ್ರಾಜ್ಯಕ್ಕೆ 5 ಜನ ಪ್ರಮುಖರು ಯಾರು ಕೌನ್ಸಿಲರ್ಸ್ ಇರ್ತಾರೋ ಅಥವಾ ಮಂತ್ರಿಗಳಿರ್ತಾರೋ ಆ ಮಂತ್ರಿಗಳ ಒಂದು ಸ್ಥಾನವನ್ನ ಹುಡುಗ ಪಡ್ಕೊಂಡ. ಬಂದಿದ್ದು ಅಂಗರಕ್ಷಕ ಪಡೆಯವನಾಗಿ ಈಗ ಆ ಹಂತಕ್ಕೆ ಬೆಳೆದು ನಿಂತಿದ್ದ. ಈ ಹಂತದಲ್ಲಿ ಅವನಿಗೆ ಎಕ್ಸಿಕ್ಯೂಟಿವ್ ಮತ್ತು ಜುಡಿಷಿಯಲ್ ಅಥಾರಿಟಿ ಎರಡೂ ಜೊತೆಗೆ ಸಿಕ್ಕಿತ್ತು ಲಾಚಿತ್ ಬರ್ಫುಖಾನ್ಗೆ. ಆದರೆ ತನ್ನ ರಾಜನೊಂದಿಗೆ ಸೇರಿಕೊಂಡು ಕಾಡು ಮೇಡುಗಳಲ್ಲಿ ಅಲಿತಾ ಇವ್ರ ಜೊತೆ ಕಾದಾಡಬೇಕಾದಂಥ, ಆನಂತರ ಸಂಧಾನ ಮಾಡಿಕೊಂಡು ಅವಮಾನವನ್ನು ಎದುರಿಸಬೇಕಾದ ಪರಿಸ್ಥಿತಿ ಇತ್ತಲ್ಲ, ವೀರನಾದವನಿಗೆ ಅದು ಸಮಾಧಾನ ಕೊಡ್ತಿರ್ಲಿಲ್ಲ. ಇತ್ತ ಜಯಧ್ವಜ ತೀರ್ಕೊಂಡ ನಂತರ ಚಕ್ರಧ್ವಜ ಅಧಿಕಾರಕ್ಕೆ ಬಂದ. ಇದು 1667ರ ಘಟನೆ ನಾನು ಮಾತಾಡ್ತಿರೋದು.
ಚಕ್ರಧ್ವಜ ಅಧಿಕಾರಕ್ಕೆ ಬಂದ ನಂತರ ಏನ್ ಮಾಡಿದ, ಇವನಿಗೆ ಕೊಟ್ಟಿರುವಂತ ಜವಾಬ್ದಾರಿ ಸಾಕಾಗೋದಿಲ್ಲ, ಇವನಿಗೆ ಇನ್ನೂ ಹೆಚ್ಚಿನ ಅಥವಾ ಇವನ ಸಾಮರ್ಥ್ಯಕ್ಕೆ ತಕ್ಕಂತ ಜವಾಬ್ದಾರಿ ಕೊಡಬೇಕು ಅಂತ ಅಹೋಮ್ ಸಾಮ್ರಾಜ್ಯದ ಸೇನಾ ಮುಖ್ಯಸ್ಥನನ್ನಾಗಿ ಲಾಚಿತ್ ಬರ್ಪುಕಾನ್ನ ನೇಮಿಸಲಾಯಿತು. ಅವನೀಗ ಸೇನಾ ಮುಖ್ಯಸ್ಥ. ಈ ಸೇನಾ ಮುಖ್ಯಸ್ಥನಾಗಿದ್ದ ಲಾಚಿತ್ ಬರ್ಪುಖಾನ್ ಮಾಡಿದ ಮೊದಲನೇ ಕೆಲಸ ಏನು ಅಂತಂದ್ರೆ, ತನ್ನ ಸೇನೆ ತೆಗೆದುಕೊಂಡ, ಯಾವ ಮೊಘಲ್ ಸೇನೆ ಗೌಹಾಟಿಯವರೆಗೂ ಬೀಡುಬಿಟ್ಟಿತ್ತೋ ಅದರ ಮೇಲೆ ದಾಳಿ ಮಾಡಿ ಅವ್ರನ್ನ ಅಲ್ಲಿಂದ ಓಡಿಸಿಬಿಟ್ಟ. ಅಂದ್ರೆ ತನ್ನ ಪ್ರಾಂತವನ್ನು ವಾಪಸ್ ಫ್ರೀ ಮಾಡಿಕೊಂಡ. ಹೀಗಾಗಿಯೇ ಪೂರ್ಣ ಪ್ರಾಂತ್ಯವನ್ನು ಮೊಘಲ್ ಸಾಮ್ರಾಜ್ಯ ಯಾವತ್ತೂ ಗೆಲ್ಲಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿತು. ಆದರೆ ಗೌಹಾಟಿನ ಬಿಟ್ಟು ಬಂದಂಥ ಸುದ್ದಿ ಔರಂಗಜೇಬನಿಗೆ ಕಿರಿಕಿರಿ ಉಂಟು ಮಾಡಿತು. ಹೇಗಾದ್ರೂ ಮಾಡಿ ಇವ್ರಿಗೊಂದು ಪಾಠ ಕಲಿಸ್ಬೇಕಲ್ಲ, ಯಾವುದನ್ನ ಮೀರ್ ಜುಮ್ಲಾ ಮಾಡ್ಲಿಕ್ಕಾಗ್ಲಿಲ್ವೋ ಅದನ್ನ ಮಾಡಬೇಕು ಅಂತ ಹೇಳಿ ರಾಜ ಜಯಸಿಂಹ, ರಜಪೂತ್ ರಾಜ ಜಯಸಿಂಹನ ಮಗ ರಾಜ ರಾಮ್ ಸಿಂಗನ ಕೈಲೊಂದು ದೊಡ್ಡ ಸೇನೆ ಕೊಟ್ಟು ಕಳಿಸಿದ. 71,000 ಸೈನಿಕರಿದ್ದರು. ಈ 71,000 ಸೈನಿಕರ ಅವರ ವಿವರಣೆ ಇದೆ ಹೆಂಗಿದ್ರು ಅಂತ. ಸುಮಾರು 4,000 ಜನ ಯುದ್ಧ ಪರಿಣಿತರಿದ್ರು, 1,500 ಜನ ವಿಶೇಷ ತರಬೇತಿ ಪಡೆದವರಿದ್ರು, ಕಮಾಂಡೋ ಲೆವೆಲ್ನವರಿದ್ರು, 500 ಜನ ತೋಪು ಚಲಾಯಿಸೋರು, 500 ತೋಪುಗಳೊಂದಿಗೆ ಬಂದಿದ್ರು ಅಹಂ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಲಿಕ್ಕೆ ಅಂತ. 30,000 ಜನ ಕಾಲಾಳುಗಳಿದ್ರು, 15,000 ಜನ ಬಿಲ್ಲುಗಳು ತಗೊಂಬಂದವರಿದ್ರು. ಬಿಕಾಸ್ ಇವರು ಗೆರಿಲ್ಲಾ ಮಾದರಿಯ ಯುದ್ಧ ಆಗಿರೋದ್ರಿಂದ ಎಲ್ಲಿಂದ ಹೆಂಗ್ ಬರ್ತಾರೆ ಗೊತ್ತಾಗಲ್ಲ, ಅವ್ರ ಜೊತೆ ಕಾದಾಡ್ಲಿಕ್ಕೂ ಬೇಕು ಅಂತ. 20,000 ಜನ ಅಶ್ವಾರೋಹಿಗಳಿದ್ರು. ಒಟ್ಟು 71,000 ಜನರ ಒಂದು ಸೇನಾ ಸಮುದ್ರ ಈ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಲಿಕ್ಕೆ ಅಂತ ಬಂತು. ಇದಕ್ಕೆ ಪ್ರತಿಯಾಗಿ ಲಾಚಿತ್ ಬರ್ಪುಖಾನ್ನ ಬಳಿ ಕೆಲವು ಸಾವಿರ ಜನ ಸೈನಿಕರಿದ್ದರು ಅಷ್ಟೇ. ಅವತ್ತಿನ ದಿನಗಳಲ್ಲಿ ಇಡೀ ಅಸ್ಸಾಂ ಸಾಮ್ರಾಜ್ಯದ ಜನಸಂಖ್ಯೆ ಅದರ 2ರಷ್ಟು ಇತ್ತೋ ಏನೋ ಡೌಟು ನನಗೆ. ಅಂಥದ್ರಲ್ಲಿ ಇವರು ಇಷ್ಟು ಸೇನೆಯನ್ನು ಎಲ್ಲಿ ತಯಾರು ಮಾಡಬೇಕು? ಹೀಗಾಗಿ ದಾಳಿ ಮಾಡ್ತಾರೆ ಅಂತ ಗೊತ್ತಾದಾಗ ಲಾಚಿತ್ ಏನು ಮಾಡ್ದ, ತನ್ನ ಇರುವ ಟೀಮನ್ನೇ ಸ್ವಲ್ಪ ಪ್ರಬಲಗೊಳಿಸಿಕೊಂಡು ಮೊಘಲ ಸೇನೆ ಎದುರಿಗೆ ಅವರನ್ನು ನಿಲ್ಲಿಸಿದವನು ಏನು ಮಾಡ್ದ, ನೇರವಾಗಿ ಅಟ್ಯಾಕ್ ಮಾಡಿದ್ರೆ ತಾನೇ ಏಟ್ ತಿನ್ನೋದು. ಅವನು ತನ್ನದೇ ಆದ ವ್ಯೂಹವನ್ನು ರಚಿಸಿಕೊಂಡು ಹೇಗೆ ದಾಳಿ ಮಾಡ್ತಾ ಹೋದ ಅಂತಂದ್ರೆ, ಸುಮಾರು 2 ವರ್ಷಗಳ ಕಾಲ ನಿಲ್ಲದೆ ಕಾದಾಡದ. ಮೊಘಲ್ ಸೇನೆಗೆ ಎಷ್ಟು ಕಿರಿಕಿರಿ ಆಗ್ಬಿಡ್ತು ಅಂತಂದ್ರೆ, ಔರಂಗಜೇಬನೇ ತಲೆ ಕೆಟ್ಟು ಆ ಸಾಮ್ರಾಜ್ಯದೊಂದಿಗೆ ಒಂದು ಸಂಧಾನ ಮಾಡ್ಕೊಂಡ್ಬಿಡಿ ಎಂದು. ಅಂದ್ರೆ 2ನೇ ಬಾರಿಗೆ ಮುಖಭಂಗ ಅನುಭವಿಸ್ಬೇಕಿತ್ತು. ಸಂಧಾನಕ್ಕೆ ಅಂತ ಪತ್ರ ಕಳಿಸಲಾಯಿತು. ಸಂಧಾನಕ್ಕೆ ಒಪ್ಕೊಂಡ್ಬಿಟ್ಟಿದ್ರೆ ಎಲ್ಲ ಕೆಲಸ ಮುಗಿದಿರ್ತಿತ್ತು. ಆದರೆ ಮುಸಲ್ಮಾನರನ್ನ ಯಾವತ್ತೂ ನಂಬಬಾರದು ಅಂತ ಗೊತ್ತಿದ್ದಂಥ ಲಾಚಿತ್ ಬರ್ಬುಖಾನ್ ಏನ್ ಮಾಡಿದ, ಯಾವ ಕಾರಣಕ್ಕೂ ಈ ಸಂಧಾನಕ್ಕೆ ನಾನು ಒಪ್ಪಿಕೊಳ್ಳೋದಿಲ್ಲ ಅಂತ ಹೇಳಿದ. ಯಾಕೆಂದ್ರೆ ಲಾಚಿತ್ ಬರ್ಬುಖಾನ್ನ ಬಲಗೈ ಅಂತಿದ್ದ ಒಬ್ಬ ವ್ಯಕ್ತಿ ಹೇಳಿದ, ಈ ಕೆಲಸಕ್ಕೆ ಯಾವತ್ತೂ ಹೋಗೋದು ಬೇಡ, ಅವರು ಸಂಧಾನದ ನೆಪದಲ್ಲಿ ಮತ್ತೆ ಮೋಸ ಮಾಡ್ತಾರೆ, ಹಿಂದೆ ಒಂದ್ಸಲ ಮೋಸ ಅನುಭವಿಸಿದ್ವಿ, ಇನ್ನು ಮೋಸ ಅನುಭವಿಸಬಾರ್ದು, ಈ ಕಾರಣಕ್ಕೆ ಸಂಧಾನ ಬೇಡವೇ ಬೇಡ ಅಂತ ಹೇಳೋಣ ಅಂತ ಸಂಧಾನ ಬೇಡ ಅಂತ ಹೇಳಿ ಕಳಿಸ್ತಾರೆ. ಆದರೆ ರಾಜ ರಾಮ್ ಸಿಂಗ್ ಸುಮ್ಮನಿರಲಿಲ್ಲ. ಅವನೇನ್ ಮಾಡಿದ ಅಂತಂದ್ರೆ, ಈ ಅಹೋಮ್ ಸಾಮ್ರಾಜ್ಯದ ರಾಜನಾಗಿದ್ದಂಥ ಚಕ್ರಧ್ವಜನಿಗೆ ಒಂದು ಪತ್ರ ಬರೆದ. ಆ ಪತ್ರದಲ್ಲಿ ಏನಿತ್ತು ಅಂತಂದ್ರೆ, ಯುದ್ಧ ಸೋಲಿಕ್ಕೆ ಅಂತ ನನಗೂ ಮತ್ತು ಲಾಚಿತ್ ಬರ್ಪುಖಾನ್ಗೂ 1,00,000 ರೂಪಾಯಿ ಒಪ್ಪಂದ ಆಗಿದೆ, ನಾವು ಅವನಿಗೆ ಕೊಡ್ತೀವಿ, ಅವನು ಯುದ್ಧ ಸೋಲ್ತಾನೆ, ನೀನೇ ಯೋಚನೆ ಮಾಡು ಏನು ಮಾಡಬೇಕು ಮುಂದೆ ಅಂತ, ಸಂಧಾನ ಮಾಡ್ಕೊಳ್ತೀವಿ, ಯುದ್ಧ ಸೋಲ್ತೀವಿ ಅಂತ. ಚಕ್ರಧ್ವಜ ಒಂದು ಕ್ಷಣಕ್ಕೆ ಬೆಚ್ಚಿಬಿಟ್ಟ, ಲಾಚಿತ್ ಮೋಸ ಮಾಡಿಬಿಟ್ಟ ಅಂತ. ಆದರೆ ಲಾಚಿತ್ನ ಬಲಗೈ ಯಾರಾಗಿದ್ನೋ ಅವನು ಚಕ್ರಧ್ವಜನಿಗೆ ಹೇಳಿದ, ಇದು ಮೋಸ, ಇವ್ರು ಈ ಥರದೊಂದು ಪ್ರಯೋಗ ಮಾಡಿಯೇ ಮಾಡ್ತಾರೆ ಅಂತ ಗೊತ್ತಿತ್ತು, ಹೀಗಾಗಿ ಯಾವ ಕಾರಣಕ್ಕೂ ಇದಕ್ಕೆ ನಾವು ತಲೆಬಾಗೋದು ಬೇಡ, ಲಾಚಿತ್ನ ಮೇಲೆ ವಿಶ್ವಾಸ ಇರಲಿ ಅಂತ ಬಿಟ್ರಲ್ಲ. ಮತ್ತೆ ಯುದ್ಧ ಹಾಗೆ ಮುಂದುವರಿತು. ಎಷ್ಟರ ಮಟ್ಟಿಗೆ ಅಂತಂದ್ರೆ, ಆ 2 ವರ್ಷಗಳ ಸುದೀರ್ಘ ಕದನದ ನಂತರ 1671ರಲ್ಲಿ ಸರೈಘಾಟ್ನಲ್ಲಿ ಒಂದು ಕದನ ಆಯಿತು. ಅದೊಂದು ನದಿ ತೀರ. ಆ ಕಡೆಯಿಂದ ಮೊಘಲರ ಸೇನೆ, ಈ ಕಡೆಯಿಂದ ಇವರು. ಮೊಘಲರು ಡಿಸೈಡ್ ಮಾಡಿದ್ರು, ಇವತ್ತು ಯಾವುದೇ ಕಾರಣಕ್ಕೂ ಬಿಡೋದು ಬೇಡ, ಫೈನಲ್ ಕದನ ಹಾಗೆ ಹೋಗ್ಬಿಡ್ಲಿ, ಇವತ್ತು ನುಗ್ಗಿಯೇ ಬಿಡೋದು ಅಂತ ದೊಡ್ಡ ಸೇನೆ ನದಿಯನ್ನು ದಾಟಿ ಬರಲಿಕ್ಕೆ ಅಂತ ಸಿದ್ಧವಾದಾಗ ಲಾಚಿತ್ ತೀರಾ ಕೆಟ್ಟ ಸ್ಥಿತಿಯಲ್ಲಿದ್ದ. ಅವನ ದೇಹ ಅವನ ಯುದ್ಧಕ್ಕೆ ಸಿದ್ಧವಾಗೋ ಪರಿಸ್ಥಿತಿಯಲ್ಲೇ ಇರಲಿಲ್ಲ. ಆರೋಗ್ಯ ಪೂರ್ತಿ ಹದಗೆಟ್ಟಿತ್ತು. ಅವನ ಸೇನೆಯ ಸೈನಿಕರು ಹೆಂಗಾಗ್ಬಿಟ್ಟಿದ್ರು ಅಂದ್ರೆ, ಕಾದಾಡ ಸುಸ್ತಾಗಿ, ಇನ್ನು ನಮ್ಮ ಹತ್ರ ಕದನ ಸಾಧ್ಯವಾಗಲ್ಲ, ನಾವು ಕದನ ಭೂಮಿ ಬಿಟ್ಟು ಹೋಗ್ತೀವಿ ಅಂತ ನಿಂತು. ಲಾಚಿತ್ ಇತಿಹಾಸದಲ್ಲಿ ಸ್ಮರಿಸಿಕೊಳ್ಳಲ್ಪಡೋದು ಈ ಕಾರಣಕ್ಕೋಸ್ಕರ. ಈ ಯುದ್ಧ ಇದೆಯಲ್ಲ, ನಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿ ಬರಬೇಕಾಗಿರುವಂಥ ಘಟನೆ ಇತ್ತು. ಲಾಚಿತ್ ಅವತ್ತು ನಿಂತ್ಕೊಂಡ, ಅವನಿಗೆ ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಳಿಕ್ಕೆ ಸಾಧ್ಯವಾಗದೇ ಇರುವಷ್ಟು ಆರೋಗ್ಯ ಹದಗೆಟ್ಟಿರುವಾಗ ಲಾಚಿತ್ ಬರ್ಪುಖಾನ್ ಎದ್ದು ನಿಂತುಕೊಂಡು ಹೇಳ್ತಾನೆ,
ಯಾರು ಬೇಕಿದ್ರೂ ವಾಪಸ್ ಹೋಗಿ, ನಾನು ಮಾತ್ರ ಹೋಗಿಯೇ ಹೋಗ್ತೀನಿ ಅಂತ, ಯಾರು ನನ್ನ ಜೊತೆ ಬರ್ತೀರಿ ಅಂತ ಕೇಳಿದಂಥ ಆಪ್ತರನ್ನ ಸೇರಿಸಿಕೊಂಡು 7 ದೋಣಿಗಳನ್ನು ತಯಾರು ಮಾಡಿಕೊಂಡು ನದಿ ಇಳಿದು ಮುನ್ನುಗ್ಲಿಕ್ಕೆ ಸಿದ್ಧನಾದವನು ಹೇಳಿದ್ದಂತೆ, ನಾನು ಯುದ್ಧ ಮಾಡಿಯೇ ಮಾಡ್ತೀನಿ, ಹೋಗೇ ಹೋಗ್ತೀನಿ. ಅಕಸ್ಮಾತ್ ಯುದ್ಧದಲ್ಲಿ ನನಗೆ ಸೋಲಾಗಿ ಅವ್ರು ಬಂಧಿಸ್ಕೊಂಡು ಹೋದ್ರೂ ಚಿಂತೆ ಇಲ್ಲ. ಆದರೆ ನೀವು ಮಾತ್ರ ಒಂದು ಕೆಲಸ ಮಾಡಿ, ವಾಪಸ್ ಊರಿಗೆ ಹೋದಾಗ ರಾಜನಿಗೆ ಹೇಳಿ, ಲಾಚಿತ್ ಕೊನೆ ಉಸಿರಿನವರೆಗೆ ಶತ್ರುಗಳ ಜೊತೆ ಕಾದಾಡ್ದ ಅಂತ ಹೇಳಿ, ನೀವು ಬೇಕಿದ್ರೆ ಮನೆಗೆ ಹೋಗಿ ಅಂತ ತನ್ನ 7 ದೋಣಿಗಳನ್ನು ತೆಗೆದುಕೊಂಡು ಮುನ್ನುಗ್ಗಲಿಕ್ಕೆ ನಿಂತನಲ್ಲ, ಉಳಿದ ಎಲ್ಲ ಸೇನೆಗೂ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಎಲ್ಲರೂ ದೋಣಿಗಳನ್ನು ಧುಮುಕಿದ್ರು, ದೋಣಿಗಳಲ್ಲಿ ಧುಮುಕೊಂಡು ಆಕ್ರಮಣಕ್ಕೆ ಸಿದ್ಧರಾಗಿ ನುಗ್ಗಿದ್ರು. ಯಾವ ಪರಿ ಕಾದಾಟ ನಡೀತು ಅಂತಂದ್ರೆ, ಮೊಘಲರ ಸೇನೆ ದಿಕ್ಕಾಪಾಲಾಗಿ ಚದುರಿ ಓಡಿ ಹೋಯ್ತು. ಇನ್ನು ವಾಪಸ್ ಈ ಕಡೆ ತಲೆ ಹಾಕಲಿಲ್ಲ. ಹೋಗುವಾಗ ಜೈಸಿಂಗ್ ಅಥವಾ ರಾಮ್ ಸಿಂಗ್ ಒಂದು ಮಾತು ಹೇಳಿ ಹೋದಂತೆ, ಯಾರೂ ಇಲ್ಲದೆ ಹೋದಾಗಲೂ, ಏಕಾಂಗಿಯಾಗಿದ್ದಾಗಲೂ ಕೂಡ ಲಾಚಿತ್ ಕದನ ಮಾಡಿದ ಶೈಲಿ ಇದೆಯಲ್ಲ, ಅದು ಪರಮಾದ್ಭುತವಾಗಿರುವಂಥದ್ದು. ಅವನ ಕದನದಲ್ಲಿ, ಅವನ ಹೋರಾಟದಲ್ಲಿ ಒಂದು ತಪ್ಪನ್ನು ಹುಡುಕ್ಲಿಕ್ಕೆ ನನಗೂ ಕೂಡ ಸಾಧ್ಯವಾಗಲಿಲ್ಲ, ಒಂದು ಲೂಪ್ ಹೋಲನ್ನು ನನಗೆ ಹುಡುಕ್ಲಿಕ್ಕೆ ಸಾಧ್ಯವಾಗಲಿಲ್ಲ ಅಂತ ಹೇಳಿ ಲಾಚಿತ್ಗೆ ಶತ್ರು ಪಡೆಯವನೇ ಗೌರವ ಸಲ್ಲಿಸಿ ಹೋಗುವಂಥ ಅಪರೂಪದ ವಾತಾವರಣ ನಿರ್ಮಾಣ ಆಗಿತ್ತು. ಆ ಥರದ ಒಂದು ಪಡೆಯನ್ನು ಕಟ್ಟಿದ್ದವನು ಲಾಚಿತ್ ಬರ್ಪುಖಾನ್. ಆದರೆ ಲಾಚಿತ್ ಬರ್ಪುಖಾನ್ ನಮ್ಗೆ ಎಷ್ಟು ಇತಿಹಾಸದ ಪುಸ್ತಕಗಳಲ್ಲಿ ಬಂದಿದ್ದಾನೆ ಅಂತ ಒಮ್ಮೆ ಕೇಳ್ಕೊಂಡು ನೋಡಿದರೆ ಎಷ್ಟು ನೆಗ್ಲೆಕ್ಟ್ ಮಾಡಿದ್ದೀವಿ ಅಂತ ನಮಗೆ ಅರ್ಥ ಆಗುತ್ತೆ. ಮೊಘಲ್ ಸೇನೆಯ ಬಗ್ಗೆ ಉಲ್ಲೇಖ ಮಾಡ್ತೀವಲ್ಲ, ಮೊಘಲರ ಸಾಮ್ರಾಜ್ಯದ ಬಗ್ಗೆ ಉಲ್ಲೇಖ ಮಾಡ್ತೀವಲ್ಲ, ಮೊಘಲರ ಸಾಮ್ರಾಜ್ಯಕ್ಕಿಂತ ಸುದೀರ್ಘವಾಗಿ ಆಳಿದ ಅಹೋಂ ಸಾಮ್ರಾಜ್ಯದ ಕುರಿತಂತೆ ನಮ್ಮ ಸಾಹಿತ್ಯದಲ್ಲಿ, ನಮ್ಮ ಇತಿಹಾಸದಲ್ಲಿ ಎಷ್ಟು ಉಲ್ಲೇಖ ಬಂದಿದೆ ಅಂತ ಕೇಳಿದ್ರೆ ಶೂನ್ಯವೇ. ಅಹೋಂ ಸಾಮ್ರಾಜ್ಯ ನಮ್ಗೆ ಸಂಬಂಧವೇ ಇಲ್ಲ ಅನ್ನೋ ಥರ ಆ ಸಾಮ್ರಾಜ್ಯದೊಂದಿಗೆ ಇದ್ವಿ. ಅವನು ಮುಂದಿನ ವರ್ಷ ತೀರಿಕೊಂಡ ನಿಜ, ಆದರೆ ಅಹೋಂ ಸಾಮ್ರಾಜ್ಯ ಮುಗಿಲಿಲ್ಲ. ಮತ್ತೆ ಸುದೀರ್ಘವಾಗಿ ಅನೇಕ ವರ್ಷಗಳ ಕಾಲ ಅಹೋಂ ಸಾಮ್ರಾಜ್ಯ ಹಾಗೆ ಇತ್ತು.